ಅಂಬಿಕಾ ಇಲ್ಲಿದ್ದಾಳೆ. ಈ ಮನೇಲಿ ಅವಳು ನೆನಪಿದೆ. ಅಷ್ಟೇ ಸಾಕು ನನಗೆ. ಬೇರೆ ಯಾವ ಸಂಬಂಧಗಳ ಅಗತ್ಯ ನನಗಿಲ್ಲ. ಶಾನ್ವಿ, ಇನ್ ಮುಂದೆ ಈ ವಿಷಯದ ಬಗ್ಗೆ ಮಾತಾಡ್ಬೇಡ. ಈ ಮದುವೆ ಬಗ್ಗೆ ಈ ಮನೇಲಿ ಯಾವತ್ತೂ ಡಿಸ್ಕಷನ್ ನಡೆಯಲ್ಲ. ಇದು ನನ್ನ ಫೈನಲ್ ಡಿಸಿಷನ್. ಆ್ಯಂಡ್ ಯು ನನ್ನ ತಂಗಿಯಿಂದ ದೂರ ಇರು. ನನ್ನ ತಂಗಿ ಜೀವನದಲ್ಲಿ ಆಟ ಆಡೋ ಧೈರ್ಯ ಏನಾದರೂ ಮಾಡಿದ್ರೆ ನಿಮ್ಮ ಮನೆಯಿಂದ ಆಚೆ ಹಾಕ್ಬಿಡ್ತೀನಿ. ಶರತ್ತು, ಇದು ಸರಿಯಲ್ಲ. ನೀನು ನ್ಯಾಯವಾಗಿ ವರ್ತಿಸ್ತಾ ಇಲ್ಲ. ಪ್ರೀತಿ ಅನ್ನೋದು ಎರಡು ಮನಸ್ಸುಗಳಿಗೆ ಸೇರಿದ್ದು. ಅದಕ್ಕೆ ನೀನ್ಯಾಕಪ್ಪ ಅಡ್ಡ ಬರ್ತಾ ಇದೀಯಾ? ನನ್ನ ತಂಗಿ ವಿಷಯ ಅಂತ ಬಂದಾಗ ನ್ಯಾಯ ಅನ್ಯಾಯದ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಆತೆ. ಅವಳ ಭವಿಷ್ಯದ ಬಗ್ಗೆ ಡಿಸಿಷನ್ ತಗೊಳ್ಳೋ ಎಲ್ಲ ರೈಟ್ಸು ನನಗಿದೆ. ಇದ್ರ ಬಗ್ಗೆ ನೀವು ಯಾರು ಪಾಠ ಮಾಡೋದಕ್ಕೆ ಬರೋದು ಬೇಡ. ನಡೀರಿ, ಬರೋ. ಆಹಾಹಾ, ಎಷ್ಟು ಮಜವಾಗಿದೆ. ನಾನು ಒಂದು ಪ್ಲ್ಯಾನ್ ಮಾಡಿದ್ದೆ, ಆದರೆ ಇಲ್ಲಿ ದೊಡ್ಡ ಆಟ ತನ್ನಷ್ಟಕ್ಕೆ ತಾನೇ ಶುರುವಾಗಿದೆ. ಶರತ್ ತನ್ನ ಕೈಯಾರೆ ಸಂಬಂಧಗಳನ್ನೆಲ್ಲ ಹಾಳು ಮಾಡ್ಕೊಳ್ತಿದ್ದಾನೆ. ನಾನೀಗ ಕಷ್ಟಪಡೋ ಹಾಗೇ ಇಲ್ಲ. ಇನ್ನು ಮುಂದೆ ಈ ಮನೆಯಲ್ಲಿ ಶಾಂತಿ ಅನ್ನೋದು ಬರೀ ಕನಸಿನ ಮಾತು. ಇಲ್ಲ ದುರ್ಗಾ, ಇದು ಯಾವುದು ಸರಿ ಇಲ್ಲ. ಯಾವುದೋ ದೊಡ್ಡ ಅಪಾಯದ ಮುನ್ಸೂಚನೆ ಥರ ಕಾಣಿಸ್ತಿದೆ. ಏನಾಯ್ತು? ಏನು ಸರಿ ಇಲ್ಲ? ಅಲ್ಲ, ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಅಂಬಿಕವ್ರೆ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ದುರ್ಗಾ, ಇಲ್ಲಿ ಏನೇನಾಗಿದೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಆ ತರುಣ್ ಮಾತ್ರ ಅಪ್ಪಟ ಸುಳ್ಳುಗಾರ. ಅವನು ಒಳ್ಳೆಯವನಲ್ಲ. ಶಾನ್ವಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವಳು ತುಂಬ ಒಳ್ಳೆಯವಳು, ತುಂಬ ಇನ್ನೋಸೆಂಟ್. ಇಂಥ ಹುಡುಗಿ ತರುಣ್ ಅಂತ ಹುಡುಗನ ಪ್ರೀತಿಸೋದಕ್ಕೆ ಹೇಗೆ ಸಾಧ್ಯ ದುರ್ಗಾ? ಹೌದಲ್ವಾ? ನನಗೂ ಇದೇ ಅನುಮಾನ ಇತ್ತು. ಇದ್ಕಿದ್ದಾಗೆ ಶಾನ್ವಿ ತರುಣ್ನ ಮದುವೆ ಆಗ್ತೀನಿ ಅಂತ ಹಠ ಹಿಡಿಯೋದಕ್ಕೆ ಹೇಗೆ ಸಾಧ್ಯ? ನಂಗೊಂದು ಅರ್ಥನೇ ಆಗ್ತಿಲ್ಲ. ಶಾನ್ವಿ ಮನಸ್ಸನ್ನು ಕೆಡ್ಸೋದಕ್ಕೆ ತರುಣ್ ಏನಾದರೂ ಮಾಡಿರಬೇಕು ದುರ್ಗಾ. ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿರೋದಕ್ಕೂ ಸಾಧ್ಯತೆ ಇದೆ. ದುರ್ಗಾ, ತರುಣ್ ಏನೋ ಪ್ಲ್ಯಾನ್ ಮಾಡಿದ್ದಾನೆ. ಅಂಬಿಕವ್ರೆ, ನೀವು ಹೇಳ್ತಿರೋದು ಸರಿ ಅನಿಸ್ತಿದೆ. ಶಾನ್ವಿಗೆ ತರುಣ್ ಅಂದರೆ ಮೊದಲಿಂದನೂ ಇಷ್ಟ ಇರಲಿಲ್ಲ. ಆದರೆ ಇವಾಗ ಇದ್ಕಿದ್ದಾಗೆ ಅವ್ರ ಅಪ್ಪ ಹತ್ರ ಹೋಗಿ ನಾನು ಮದುವೆ ಆದರೆ ತರುಣ್ನೇ ಮದುವೆ ಆಗೋದು ಅಂತ ಹಠ ಹಿಡ್ದಿದ್ದಾಳೆ ಅಂದರೆ ಇದರಲ್ಲಿ ಏನೋ ಒಂದು ಮರ್ಮ ಇದೆ. ಶಾನ್ವಿ ಮುಗ್ಧತೆನ ತರುಣ್ ತನ್ನ ಲಾಭಕ್ಕೆ ಬಳಸ್ಕೋತಿದ್ದಾನೆ ಅಂತ ನಂಗೆ ಅನಿಸ್ತಿದೆ. ಹುಷಾರಾಗಿರ್ಬೇಕು ದುರ್ಗಾ. ತರುಣ್ ಈ ಮನೆಗೆ ಅಳಿಯನಾಗೋದು ಪ್ರೀತಿಗಲ್ಲ. ಇದ್ರ ಹಿಂದೆ ಯಾವುದೋ ಒಂದು ದೊಡ್ಡ ಉದ್ದೇಶ ಇದೆ. ಶಾನ್ವಿನ ಮದುವೆ ಮಾಡಿಕೊಂಡು ಅವಳ ಜೀವನನ ಹಾಳು ಮಾಡೋದನ್ನ ನಾವು ತಡಿಬೇಕು ದುರ್ಗಾ. ಅಂಬಿಕವ್ರೆ, ನಿಮ್ಮ ಮಾತು ಕೇಳ್ತಿದ್ರೆ ನನಗೆ ತುಂಬ ಭಯ ಆಗ್ತಿದೆ. ಒಂದು ಕಡೆ ಮಾಳ್ವಿಕಾ ಮೇಡಮು ಈ ಮದುವೆನ ಬೇಡ ಅಂತಿದ್ದಾರೆ. ಇನ್ನೊಂದು ಕಡೆ ನೀವು ಇದರಿಂದ ಏನೋ ಸಂಚಿದೆ ಅಂತಿದ್ದೀರಾ. ಇದ್ರ ಮಧ್ಯದಲ್ಲಿ ಶಾನ್ವಿ ಸಿಕ್ಕಾಕೊಂಡ್ರೆ ಅವಳ ಜೀವನನೇ ಹಾಳಾಗ್ಬಿಡುತ್ತೆ ಅಲ್ವಾ? ಹೌದು ದುರ್ಗಾ, ಈ ಮದುವೆ ಆಗಬಾರ್ದು. ಅವನು ಪ್ರೀತಿ ಮುಖವಾಡ ಹಾಕ್ಕೊಂಡೇ ಇರ್ತಾನೆ. ಆದರೆ ಈ ಮದುವೆ ಶಾನ್ವಿ ಪಾಲ್ಗೆ ವರ ಅಲ್ಲ, ಶಾಪ. ಅತ್ತೆ, ನೀವು ಏನು ಮಾಡಕ್ಕೆ ಹೊರಟಿದ್ದೀರಾ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಎಲ್ಲ ಪ್ಲಾನ್ ಪ್ರಕಾರನೇ ನಡೀತಿತ್ತು. ಅದರಲ್ಲಿ ನೀವು ಯಾಕೆ ಟ್ವಿಸ್ಟ್ ಕೊಟ್ರಿ? ಮೊದಲು ಶಾನ್ವಿನ ಮದುವೆ ಮಾಡ್ಕೊಳ್ಳೋಕ್ಕೆ ನೀವೇ ಹೇಳಿದ್ದು. ಈಗ ನೀವೇ ಅದನ್ನು ಅಪೋಸು ಮಾಡ್ತಿದ್ದೀರಾ. ನನಗೇನು ಅರ್ಥ ಆಗ್ತಿಲ್ಲ. ತರುಣ್,
ಜಗನ್ನಾಥ್ ಮತ್ತು ನಾನು ಅಷ್ಟು ಸುಲಭವಾಗಿ ಈ ಮದುವೆಗೆ ಒಪ್ಪಿಗೆ ಕೊಟ್ಬಿಟ್ರೆ ಇದರಲ್ಲಿ ಏನು ಮಜಾ ಇರುತ್ತೆ ಹೇಳು? ಮಜಾನ ಅತ್ತೆ? ಅಲ್ಲ, ಮದುವೆ ಆಗಬೇಕು ಅನ್ನೋದೇ ನಮ್ಗೆ ಬೇಕಾಗಿರೋ ಸಕ್ಸಸ್ ಅಲ್ವಾ? ಅದರಲ್ಲಿ ಮಜಾ ಹುಡ್ಕೋ ಏನು ನೆಸೆಸಿಟಿ ಇದೆ? ನೆಸೆಸಿಟಿ ಇದೆ ತರುಣ್. ಒಂದು ವೇಳೆ ನಾವಿಬ್ಬರು ಈ ಮದುವೆಗೆ ಒಪ್ಪಿಗೆ ಕೊಟ್ಬಿಟ್ಟಿದ್ದಿದ್ರೆ ಆಗ ಶರತ್ಗೂ ಈ ಮದುವೆಗೆ ಒಪ್ಪಿಗೆ ಕೊಡಲೇಬೇಕಾಗ್ತಿತ್ತು. ಬೇರೆ ದಾರಿನೇ ಇರ್ತಾ ಇರಲಿಲ್ಲ. ಆಗ ಎಲ್ಲವೂ ಸ್ಮೂತಾಗಿ ನಡೆದು ಹೋಗಿರೋದು. ಆದರೆ ಈಗ ಸಿಚುಯೇಷನ್ ಹಾಗಿಲ್ಲ. ಜಗನ್ನಾಥ್ ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ, ನಾನು ಅಪೋಸ್ ಮಾಡ್ತಿದ್ದೀನಿ. ಅಂದರೆ ಇದರ ಅರ್ಥ ಏನು ಗೊತ್ತಾ? ಶರತ್ ಯಾವುದಾದ್ರೂ ಒಂದು ಕಡೆ ನಿಲ್ಲೇಬೇಕು. ತಂದೆನಾ ತಾಯಿನಾ, ಅವನ ನಿರ್ಧಾರ ಏನು ಅನ್ನೋದು ನನಗೆ ಬಹಳ ಮುಖ್ಯ. ಶರತ್ ಡೆಫಿನೆಟ್ಲಿ ನನ್ನ ರಿಜೆಕ್ಟ್ ಮಾಡೇ ಮಾಡ್ತಾನತ್ತೆ. ನೋ 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 ನೋ, ಚಾನ್ಸೇ ಇಲ್ಲ. ಈಗ ನಿನ್ನ ರಿಜೆಕ್ಟ್ ಮಾಡೋ ಚಾನ್ಸೇ ಇಲ್ಲ. ಯಾಕೆಂದರೆ ಒಂದು ಕಡೆ ಅವನ ತಂದೆ ನಿರ್ಧಾರ, ಮತ್ತು ಅವನ ಪ್ರಾಣದಂತಿರೋ ತಂಗಿ ಖುಷಿ. ಇನ್ನೊಂದು ಕಡೆ ಅವನ ತಾಯಿ ಮತ್ತು ಅವನ ನಿರ್ಧಾರ. ಇದ್ರ ಮಧ್ಯದಲ್ಲಿ ಈಗ ಅವನು ನಿರ್ಧಾರ ತಗೊಳ್ಳೋದು ಬಹಳ ಕಷ್ಟ ಆಗುತ್ತೆ, ಗೊಂದಲ ಸೃಷ್ಟಿ ಆಗುತ್ತೆ. ಅವನು ಯಾವುದೇ ಥರ ನಿರ್ಧಾರ ತಗೊಂಡ್ರೂ ಮನಸ್ಸುಗಳು ಒಡೆಯುತ್ತೆ, ಅಶಾಂತಿ ಸೃಷ್ಟಿ ಆಗುತ್ತೆ, ಮನೆ ಎರಡು ಭಾಗ ಆಗತ್ತೆ. ಅದೇ ನನಗೆ ಅರ್ಥ ಆಗ್ತಿಲ್ಲ ಅತ್ತೆ. ಅಶಾಂತಿ ಯಾಕೆ ಬೇಕು ನಿಮಗೆ? ಅಲ್ಲ, ಈ ಮದುವೆ ಆಗ್ತಿದ್ರೆ ನಾನು ಈ ಮನೆಗೆ ಹಳೆ ಆಗಿ ಬರ್ತಿದ್ದೆ, ಅಧಿಕಾರನೂ ಸಿಕ್ತಿತ್ತು. ಅದನ್ನು ಬಿಟ್ಟು ಜಗಳ ಮನಸ್ತಾಪ ಯಾಕೆ? ತರುಣ್, ಶಾನ್ವಿ ಜೊತೆಗೆ ನಿನ್ನ ಮದುವೆ ಕೇವಲ ನನ್ನ ಪಾಲಿಗೆ ಒಂದು ಗುರಾಣಿ ಅಷ್ಟೆ. ಅತ್ತೆ, ಎಸ್ ತರುಣ್, ನನ್ನ ಅಸಲಿ ಯುದ್ಧನೇ ಬೇರೆ ಇದೆ. ಜನರನ್ನ ಗೊಂಬೆ ಥರ ಯಾವಾಗ ಆಡಿಸ್ಬೋದು ಗೊತ್ತಾ? ಕುಟುಂಬದಲ್ಲಿ ಗೊಂದಲ ಸೃಷ್ಟಿಯಾದಾಗ, ಜನರು ನೆಮ್ಮದಿಯನ್ನು ಕಳ್ಕೊಂಡು ಮಾನಸಿಕವಾಗಿ ಕುಗ್ಗದಾಗ ನಮಗೆ ಹೇಗೆ ಬೇಕೋ ಹಾಗೆ ಆಟ ಆಡಿಸೋದು ಬಹಳ ಸುಲಭ ಆಗತ್ತೆ. ಹಾಗಾದ್ರೆ ನಿಮ್ಗೆ ನಿಜವಾಗ್ಲೂ ಏನು ಬೇಕು ಅತ್ತೆ? ನಿಮ್ಮ ಗುರಿ ಏನು? ಅದು ನಿನಗೆ ಬೇಡದಿರೋ ವಿಷಯ. ಅದನ್ನು ಕೇಳಿಸ್ಕೊಳ್ಳೋ ಶಕ್ತಿನೂ ನಿನಗಿಲ್ಲ, ತಿಳಿಸೋ ಅಗತ್ಯನೂ ನನಗಿಲ್ಲ. ನೆನ್ಪಿಟ್ಕೋ ತರುಣ್, ನಿನಗೆ ಬೇಕಾದ್ದು ನಿನಗೆ ಸಿಗತ್ತೆ, ನನಗೆ ಬೇಕಾದ್ದು ನನಗೆ ಸಿಗತ್ತೆ. ಜಾಸ್ತಿ ರಿಯಾಕ್ಟ್ ಮಾಡೋದಕ್ಕೆ ಹೋಗಬೇಡ. ನಾನು ಹೇಳಿದಷ್ಟು ಕೆಲಸ ಮಾಡು. ಓಕೆ? ಓಕೆ ಅತ್ತೆ. ಗುಡ್. ನನ್ನ ಜೀವನದಲ್ಲಿ ನಾನು ಅಂಬಿಕಾ ಕೊಟ್ಟಿರೋ ಜಾಗನ ಬೇರೆ ಯಾರಿಗೂ ಕೊಡೋದಕ್ಕೆ ಇಷ್ಟಪಡಲ್ಲ. ಬೇರೆ ಯಾರೇ ಬರಲಿ, ಎಷ್ಟೇ ಸೇವೆ ಮಾಡಲಿ, ಅಂಬಿಕಾ ಕಾಲಿನ ಒಂದು ಉಗುರಿಗೂ ಸಮ ಆಗಲ್ಲ. ಅಂಬಿಕಾ ಇಲ್ಲಿದ್ದಾಳೆ ಈ ಮನೇಲಿ, ಅವಳು ನೆನಪಿದೆ, ಅಷ್ಟೇ ಸಾಕು ನನಗೆ.